ರಾಜು ಅಂದ್ರೆ ನೀನೇನಾ? ಹಾಂ, ರಾಜು ಅಂದ್ರೆ ನೀನೇನಾ? ಹಾಂ, ಏನಕ್ಕೆ ದುಡ್ಡು ಇಸ್ಕೊಂಡಿತ್ತು ಅವ್ರ ಹತ್ರ? ಏಯ್, ಏನಕ್ಕೆ ದುಡ್ಡು ಯಾಕೆ ಕೊಡತ್ತಾ ಇದೆಯಾ? ಬಾ, ಕರೀರಿ ಅಣ್ಣ, ಬಾ ಮೇಡಮ್ ಹತ್ರ ಬಾ. ನಡಿ ಮೇಡಮ್ ಹತ್ರ ರೆಡಿ ಎಲ್ಲಿ ಸರಿ ತೆಗಿ, ಡೋರ್ ತೆಗೀರಿ ಹೇಳ್ತೀನಿ. ಬಾರೋ, ಬನ್ನಿ ಮೇಡಮ್. ನಮಸ್ಕಾರ, ನಿಖಿಲ್ ಅಂತ ಅಡ್ವೊಕೇಟು. ಬಾಪ ಇಲ್ಲಿ ಬಾ. ಇವಾಗ ಒಂದು ಕೇಸು ಫೈಲ್ ಕೊಟ್ರಿ ನೀವು. ನಿಂತ್ಕಪ್ಪಿ. ಇವಾಗ ಒಂದು ಕೇಸ್ ಫೈಲ್ ಕೊಟ್ರೆ ಇವರು 50,000 ಲಂಚ ತಗೊಂಡಿದ್ದಾನೆ ಈ ವ್ಯಕ್ತಿ. ನನ್ನ ಹತ್ರ ಲೆಕ್ಕಾಡ್ಸಿದೆ ಮೇಡಮ್, ನನ್ನ ಹತ್ರ ಲೆಕ್ಕಾಡ್ಸಿದೆ. ಇವಾಗ 50 ಈ ಸ್ಟಾಪ್ ಅಲ್ವಾ ಮೇಡಮ್? 50,000 ಫೋನ್ ಪೇ ಆಗಿರೋದು. ಇದು ಫೋನ್ ಪೇ ಆಗಿರೋದು ಕೊಡಿ. ಯಾರು ಫೋನ್ ಪೇ? ಜಯಶ್ರೀ ಅನ್ನೋರು ಫೋನ್ ಪೇ ಮಾಡಿದ್ದಾನೆ ಮೇಡಮ್. ಈತ ರಾಜು ಅನ್ನೋನು. ಇನ್ನೊಬ್ಬ ಯಾರವನು? ಇನ್ನೊಬ್ರು ಯಾರವರು? ಇಲ್ಲ ಮೇಡಮ್, ಇಲ್ಲ ಇವರು ಅಲ್ಲ ಮೇಡಮ್, ಇದು ಅಲ್ಲ ಮೇಡಮ್, ಸಪೋರ್ಟ್ ಅಲ್ಲ ನೋಡಿ. ಇದು ಅಲ್ಲ, ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ. ಅವರು ನಿಮ್ಮ ಹೆಸರು ಹೇಳ್ಕೊಂಡು ಮಾಡಿರೋದು. ನನ್ನ ಹತ್ರ ರೆಕಾರ್ಡ್ಸ್ ನಿಮ್ ಪೂರ್ತಿ ರೆಕಾರ್ಡ್. ಮೇಡಮ್ ಇವಾಗ ಜೋಪಾಗಿರೋ ನೋಟ್ ತೆಗಿಯಪ್ಪ. ಇವಾಗ ಆ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ವಿ. ತೆಗೆ ನಂಬರ್ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಮೇಡಮ್. ಅಲ್ಲ ಮೇಡಮ್, ನಿಮ್ಮ ಹೆಸರು ಹೇಳ್ಕೊಂಡು ಮಾಡಿರೋದು ಅದು. ಅಲ್ಲ ಮೇಡಮ್, ಇವಾಗ ಅಲ್ಲ ಮೇಡಮ್, ಕೆಲವೊಂದು ಅಲ್ಲ ಇಲ್ಲ, ಒಂದ್ ನಿಮಿಷ. ಅಲ್ಲ ಮೇಡಮ್, ನೀವು DDL ಕಾಲ್ ರೆಕಾರ್ಡ್ಸ್ ಎಲ್ಲ ಇದೆ ಮೇಡಮ್. ಇವ್ರು ಮಾತಾಡಿರೋದೆ ನಿಮ್ಮ ಹೆಸರು ಹೇಳ್ಕೊಂಡು. ಇರೋಣ ಕುಸುಮಾಲತಾ. ಯಾರು ಕುಸುಮಾಲತಾ ಅಂದ್ರೆ ನೀವೇ ಅಲ್ವಾ DDL? ಸುಳ್ಳಲ್ಲ ರೆಕಾರ್ಡ್. ಯಾರೋ ಜಯಶ್ರೀ ಇವ್ರ ಅಕೌಂಟ್ ಹಾಕೋಣಲ್ಲ. ಯಾರೋ ಜಯಶ್ರೀ ಅನ್ನೋ ಅಕೌಂಟ್ಗೆ 20,000 ಹಾಕ್ಸ್ಕೊಂತಾರೆ. ಅಕ್ಟೋಬರ್ ಮೊನ್ನೆ ರೀಸೆಂಟ್ ಆಗಿ 3 ದಿನ ಹಿಂದೆ. ಮೇಡಮ್ ಇಂಥವ್ರನ್ನೆಲ್ಲ ಅಸಿಸ್ಟೆಂಟ್ ಆಗಿ ಯಾಕೆ ಇಟ್ಕೊತೀರಾ ಮೇಡಮ್? ಅಲ್ಲ, ಸಿಸ್ಟಮ್ ಅಲ್ಲಿ ಕೆಲಸ ಇರ್ತದೆ, ನಿಮ್ಗೆ ಗೊತ್ತಿರುತ್ತಲ್ಲ ಮೇಡಮ್. ನೀವು DDL ಆಗಿ ಮೇಡಮ್, ನೀವು ಒಂದು ಕ್ವಾಸಿ ಜುಡಿಷಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕೆಳಗಡೆ. ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ ನೀವೆಲ್ಲ ಕೊಟ್ಟಿ ತಾತಾನೆ ಕೊಟ್ಟಿರೋದು. ಮತ್ತೆ ಅವ್ರು ಕೊಡ್ತೀರ, ಮತ್ತೆ ನೀವೇ ಹೇಳಿದ್ರೆ ಮಾಡ್ತಾರಲ್ಲ. ಇವಾಗ ಕೊಟ್ಟಿರೋ ಆರ್ಡರ್ ಕಾಪಿ ಆತ ಕರೆಯೋಣ ಆತ ಬೋರೇಗೌಡ್ರು ಇಲ್ಲೇ ಅವರಲ್ಲ, ಇವ್ರ ಕೈಗೆ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ. ಇಲ್ಲ ಮೇಡಮ್, ಇದೆಲ್ಲ ದೊಡ್ಡದಿದ್ದು ಅಲ್ಲ. ಇದು ನೋಡಿ, ಇಂಥ ಕಳ್ಳರಿಗೆ ಇಂಥ ಸಪೋರ್ಟ್ ನೀವು ಮಾಡ್ತೀರಾ ಅಂದ್ರೆ ನೀವು ಅದೇ ಅಲ್ಲ ಮೇಡಮ್. ನೀವು ಅವ್ರ ಮೇಲೆ ಸಂಭಾಳಿಸ್ಬೇಡಿ. ನೀವು ಅದೇ ಮಾಡಿರ್ತೀರಾ ಅಂದ್ರೆ ಹೆಂಗ್ ಗೊತ್ತಾ? ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನ್ ಯಾರು ಅಂದ್ರೆ ನಾನ್ ಸಾರ್ವಜನಿಕನು. ಮತ್ತೆ ಅಲ್ಲ, ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮ ಹೆಸರು ಹೇಳ್ಕೊಂಡೆ ಮಾಡ್ತಾರೆ. ನಿಮ್ ಕೆಲಸ ಹೇಳ್ಕೊಂಡೆ ಮಾಡ್ತಿರೋದು ನೀವು ಕೊಡ್ಬೇಕು. ನಾವ್ಯಾಕೆ ಕೊಡೋಣ? ನೀವು ಕೊಡ್ಬೇಕು. ನೀವು ಮಾಡ್ತಿರೋದಲ್ಲಿ ಇವಾಗ ವಾಪಸ್ ಕೊಡಪ್ಪ. ಇವಾಗ ಇಲ್ಲಿರೋ ದುಡ್ಡು ಇಟ್ಕೊಳ್ಳಿ. ಜೋಬಾಗಿರೋ ತೆಗಿ, ಜೋಬಾಗಿರೋ ದುಡ್ಡು ತೆಗಿ, ಜೋಬಾಗಿರೋ ದುಡ್ಡು ತೆಗಿ. ಇದ್ಯಾರ್ದು? ಅಲ್ಲ, ಕಾಲಕ್ಕೆ ಬಿದ್ರೆ ಏನು? ಕಾಸು ಕೊಡೋ, ವಾಪಸ್ ಕಾಸು ಕೊಡೋ. ವಾಪಸ್ ಕೊಡೋ ಕಾಸು. 50,000 ವಾಪಸ್ ಕೊಡ್ಬೇಕು ನೀನು. ಫೋನ್ ಪೇ ಆಗಿರೋ ಫೋನ್ ಪೇ ಮನಿ ಓಪನ್ ಮಾಡಿ. ಇನ್ನೆಷ್ಟು? ಇದ್ಯಾಕ ಕಾಸು ಇಸ್ಕೊಂಡೆ ನೀನು? ಒಬ್ಬ ಜವಾಬ್ದಾರಿ ಸ್ಥಾನದಾಗ ಇರ್ತಾರೆ. ಅವ್ರ ಹೆಸರು ಹೇಳ್ಕೊಂಡು ದುಡ್ಡು ಮಾಡಕ್ ನಾಚಿಕೆ ಆಗಲ್ಲ ನಿಮ್ಗೆ? ಏನ್ ಕೆಲಸ ಮಾಡೋದ್ ನೀನ್ ಇಲ್ಲಿ? ಮೇಡಮ್, ಇವ್ರನ್ನೆಲ್ಲ ಸಾಕಿರೋರು ನೀವೇ. ಯಾಕಂದ್ರೆ ಇವ್ರಿಗೆ ಇದೊಂದೇ ವಿಚಾರ ಅಲ್ಲ. ನಾವ್ ಇದೊಂದು ಸಿಕ್ಕಾಕೊಂಡವ್ರ ನೀವು ಅವ್ರನ್ನ ಬೈತಾ ಇದ್ದೀರಾ ಮೇಡಮ್. ಅಲ್ಲ ಮೇಡಮ್, ಕೋರ್ಟ್ ಬಂಧುಗಳೇ ಒಂದು ನಮಸ್ಕಾರ. ಇವರು ಹಂತವಾಗಿ 20,000 ಒಂದ್ಸರಿ ಹಾಕ್ಯಂತಾರೆ, ಮತ್ತೆ 50,000 ಟೋಟಲ್ 50,000 ಹಾಕೊಳ್ತಾರೆ. ಪಾಪ ರೈತರು ಇವರು. DDL ಆದೇಶ ಮಾಡ್ಸಕ್ ಇಲ್ಲಿವರೆಗೂ ಎಷ್ಟು? ಸಂಜೆ 7:30 8 ಗಂಟೆ ಆಗೈತೆ. ಇನ್ನ ಆದೇಶ ಪತ್ರ ಕೊಡಲ್ಲ. ಇವಾಗ ಕೊಡ್ತಾರಲ್ಲ ಅಕ್ಕಿ DC ಕಚೇರಿಯಲ್ಲಿ. ಇಂಥ ನಾಲಾಯಕ ಕಚಡ ಅಧಿಕಾರಿಗಳು. ಏನ್ ಕುಸುಮಾವತಿ ಅಲ್ಲ, ಕುಸುಮಾಲತಾ DDL ದಯವಿಟ್ಟು ಯಾರು DCಗಳು ನೋಡ್ತಾ ಇದ್ರ ಈಕೆನ ಕೂಡ್ಲೆ ಇವಾಗ ವಜಾ ಮಾಡ್ಬೇಕು. ಈಕೆನ ಯಾವತ್ತು ಇದು ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನೋಡೋಣ. ಎಷ್ಟು ಹಣ ಕೊಟ್ಟಿದ್ರಿ ನೀವು? 45,000 ಕೊಟ್ಟಿದ್ರು. ಇದು 5,000 ಕೊಟ್ಟು
45,000 ಕೊಟ್ಟಿದ್ದಾರೆ ಅಂದ್ರೆ ಲೆಕ್ಕಾಕಲ್ಲಿ ನಮ್ಮ ಜುಡಿಷಿಯಲ್ಲಿ ಎಲ್ಲೋಗ್ಬಿಡೋದು ನ್ಯಾಯಿಕ ಅಂತ. ಇವ್ರನ್ನ DDLR ಅಂತ ಕರಿಬೇಕು ನೋಡಿ. ಅದಕ್ಕೆ ಏನೋ ನಾವು ಇಷ್ಟು ದಿನ ಬಡ್ಕಂತ ಇದೆ. ಅದಕ್ಕೆ ಎಲ್ಲಿ ಸರ್ಕಾರ ಏನೋ ಜನಸೇವೆ ಮಾಡ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಇಂಥ ಕಳ್ಳರಾದ್ರೆ ಭ್ರಷ್ಟರಾದ್ರೆ ಎಲ್ಲಿ ರೈತರಲ್ಲಿ ಹೋಗ್ತಾರೆ ಪಾಪ. ಆತ ಪೋಡಿಗೆ ಏನು ಪೋಡಿ ರದ್ದುಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕೇಸ್ ಹಾಕೊಂಡ್ರೆ ಇಲ್ಲೂ ಕೂಡ ಅಕ್ರಮಗಳೇ. ಇದನ್ನ ಯಾರು ಪ್ರಶ್ನೆ ಮಾಡೋರು? ಇವ್ರನ್ನ ಕೇಳಿದ್ರೆ ನಾನು ಸಾಚ ತರ ನಾನ್ ದೊಡ್ಡ ಸಾಚ ಅಂತ ಬಿಲ್ಡಪ್ ಕೊಡ್ತಾವ್ರು ಇವರು. ನೋಡೋಣ ಮುಂದೆ ಇದ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ನೋಡೋಣ. ನಮ್ಗೆ ಥ್ರೆಟ್ನಿಂಗು ಬರ್ಬೋದು, ಅವೆಲ್ಲ ನಾ ತಲೆನೇ ಕೆಡ್ಸ್ಕೊಳಲ್ಲ. ಪಾಪ ಇವ್ರು ನ್ಯಾಯ ದೊರಕಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಾವು ಇಲ್ಲಿ ಇಷ್ಟೊತ್ತವರೆಗೂ ಕಾತೀವಿ. ರಾತ್ರಿ 8 ಗಂಟೆ ಸುಮಾರಾಗೈತೆ. ಈಕೆ ಇವಾಗ ಓದ್ತಾವ್ರೆ ಏನು ಕುಸುಮಾಲತಾ ಅನ್ನೋರು ಈಗ ಓದ್ತಾವ್ರೆ ನಾಲಾಯಕ್ ಸರ್ಕಾರಿ ಅಧಿಕಾರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇವ್ರನ್ನ ಈ ಕೂಡಲೇ ಅಮಾನತು ಮಾಡಬೇಕು.